ಕನ್ನಡ ಕ್ರಿಕೆಟ್ ಅಭಿಮಾನಿಗಳೇ, ಈ ಸಲ ಕಪ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 17 ಇನ್ನೇನು ಶುರುವಾಗಲಿದೆ. ಹೇಗಾದ್ರೂ ಮಾಡಿ IPL ಟ್ರೋಫಿ ಗೆಲ್ಲಲೇಬೇಕು ಎಂದು ಜಿದ್ದಿಗೆ ಬಿದ್ದಿರು ಎಲ್ಲಾ ಫ್ರಾಂಚೈಸಿಗಳು ಭಾರೀ ತಯಾರಿ ನಡೆಸಿಕೊಂಡಿವೆ. ಈ ಮಧ್ಯೆ ಗುಜರಾತ್ ಟೈಟಾನ್ಸ್ಗೆ ಬಿಗ್ ಶಾಕ್ ಕಾದಿದೆ. ಹೌದು, ಭಾರತ ತಂಡದ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ 2024ರ IPL ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ಹೀಗಾಗಿ ಶಮಿ ಕೈಕೊಟ್ಟ ಕಾರಣ ಗುಜರಾತ್ ಟೈಟಾನ್ಸ್ ಕ್ಯಾಪ್ಟನ್ ಶುಭಮನ್ ಗಿಲ್ಗೆ ಭಾರೀ ಹಿನ್ನಡೆಯಾಗಿದೆ. ಗುಜರಾತ್ ಟೈಟನ್ಸ್ ತಂಡಕ್ಕೆ ಮೊಹಮ್ಮದ್ ಶಮಿ ಕೈಕೊಟ್ಟ ಕಾರಣ ತಿಳಿಯುವ ಮೊದಲು ಈ ಸಲ ಕಪ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕೊನೆಯಲ್ಲಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಅನುಭವಿ ವೇಗಿ ಶಮಿ ಎಡಗಾಲಿಗೆ ಗಂಭೀರ ಗಾಯಗಳು ಆಗಿದ್ದು, ಇದಕ್ಕಾಗಿ ಲಂಡನ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಿದೆ. ಆದ್ದರಿಂದ ಮುಂದಿನ ತಿಂಗಳಿನಿಂದ ನಡೆಯೋ IPLನಿಂದ ಹೊರಬಿದ್ದಿದ್ದಾರೆ ಎಂದು BCCI ಮೂಲಗಳು ತಿಳಿಸಿವೆ. ಆಕ್ಚುಲಿ BCCI ಅಧಿಕಾರಿ ಹೇಳಿದೇನೆಂದರೆ, ಶಮಿ ಜನವರಿ ಕೊನೆಯ ವಾರದಲ್ಲಿ ಪಾದದ ಇಂಜೆಕ್ಷನ್ ತೆಗೆದುಕೊಳ್ಳಲು ಲಂಡನ್ನಲ್ಲಿದ್ದರು ಮತ್ತು 3 ವಾರಗಳ ನಂತರ ಅವರು ಲಘುವಾಗಿ ಓಡಲು ಪ್ರಾರಂಭಿಸಬಹುದು ಎಂದು ಅವರಿಗೆ ತಿಳಿಸಲಾಯಿತು. ಆದರೆ ಇಂಜೆಕ್ಷನ್ ಕೆಲಸ ಮಾಡಲಿಲ್ಲ ಮತ್ತು ಈಗ ಉಳಿದಿರುವ ಏಕೈಕ ಆಯ್ಕೆ ಶಸ್ತ್ರಚಿಕಿತ್ಸೆಯಾಗಿದೆ. ಶಸ್ತ್ರಚಿಕಿತ್ಸೆಗಾಗಿ ಅವರು ಶೀಘ್ರದಲ್ಲೇ UKಗೆ ತೆರಳಲಿದ್ದಾರೆ. ಎಡಪಾದದ ಗಾಯದಿಂದಾಗಿ ಭಾರತೀಯ ವೇಗಿ ಕಳೆದ ವರ್ಷದ ODI ವರ್ಲ್ಡ್ ಕಪ್ ಫೈನಲ್ನಿಂದ ಹೊರಗುಳಿದಿದ್ದಾರೆ. ಇದಕ್ಕಾಗಿ ಅವರು ಈಗ ಲಂಡನ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗುತ್ತದೆ. 2024ರ T20 ವಿಶ್ವಕಪ್ನಲ್ಲಿ ಅವರ ಭಾಗವಹಿಸುವಿಕೆ ಕೂಡ ಗೊಂದಲಮಯವಾಗಿದೆ.